ಅಯೋಧ್ಯೆ ರಾಮ ಮಂದಿರದಲ್ಲಿ ಆದಂತಹ ಈ ದರೋಡೆಕೋರರಿಂದ ಲೂಟಿ ಏನಿದೆ, ಈ ಪ್ರಕರಣ ಆದ ನಂತರ ಕರ್ನಾಟಕ ರಾಜ್ಯ ಸರ್ಕಾರವು ಕೂಡ ಎಚ್ಚೆತ್ತುಕೊಂಡು ಮುಜರಾಯಿ ಇಲಾಖೆಯಲ್ಲಿ ಬೆಳವಣಿಗೆಯನ್ನು ತಗೊಂಬಂತು. ಇಲ್ಲಿ ಹಣ ಇಳಿಕೆಯ ವಿಚಾರದಲ್ಲಿ ಎಲ್ಲವೂ ಕೂಡ ಕ್ಯಾಮ್ರಾ ಕಣ್ಗಾವಲಲ್ಲಿ ಇರಬೇಕು ಅಂತ. ಅದ್ರ ಜೊತೆಗೆ ನಾನು ಕೇಳ್ತಾ ಇದ್ದೆ, ಮಸೀದಿಗಳಿಗೆ ಚರ್ಚ್ಗಳಿಗೆ ಯಾಕಿಲ್ಲ ಅಂತ. ಈ ಪರಿಣಾಮವನ್ನು ಉಂಟು ಮಾಡಿರೋದೇನು? ರಾಜ್ಯದ ಮುಜರಾಯಿ ದೇವಸ್ಥಾನಗಳಲ್ಲಿ ಹುಂಡಿ ಹಣ ಎಣಿಕೆ ಸಂದರ್ಭದಲ್ಲಿ ಪಾಲಿಸಬೇಕಾಗಿರುವಂಥ ರಾಜ್ಯ ಸರ್ಕಾರ ಕೆಲವು ಮಾರ್ಗಸೂಚಿಗಳನ್ನು ಪ್ರಕಟಿಸಿ ಆದೇಶವನ್ನು ಹೊರಡಿಸಿತು. ಹುಂಡಿಗೆ ದೇಣಿಗೆ ದರದ ದೂರದಲ್ಲಿ ಹಣ ಪದಾರ್ಥಗಳನ್ನು ದೇಣಿಗೆ ರೂಪದಲ್ಲಿ ನೀಡೋದ್ರಿಂದ ಹಿಡಿದು ಅದನ್ನು ತೆಗೆದು ಎಣಿಕೆ ಮಾಡಿ ಬ್ಯಾಂಕ್ ಖಾತೆಗೆ ಜಮಾವಣೆ ಮಾಡುವವರೆಗೂ ಕೂಡ ಕಡ್ಡಾಯವಾಗಿ ಪಾಲಿಸಬೇಕಾದಂಥ ಮಾರ್ಗಸೂಚಿಗಳು ಇವಾಗಿವೆ. ಮಾರ್ಗಸೂಚಿಗಳ ಪಾಲನೆ ಬಗ್ಗೆಯೂ ಕೂಡ ಕಾಲಕಾಲಕ್ಕೆ ಪರಿಶೀಲನೆ ಮಾಡುವ, ನಿಗಾ ಇಡುವ ಬಗ್ಗೆಯೂ ಕೂಡ ಅಧಿಸೂಚನೆಯಲ್ಲಿ ತಿಳಿಸಿದ್ದಾರೆ. ಮುಜರಾಯಿ ಆಯುಕ್ತರು, ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳು, ಉಪವಿಭಾಗಾಧಿಕಾರಿಗಳು, ತಹಶೀಲ್ದಾರ್ಗಳು, ಧಾರ್ಮಿಕ ದತ್ತಿ ಇಲಾಖೆ ಪ್ರಾಧಿಕಾರಿಗಳ ಕಾರ್ಯದರ್ಶಿಗಳು, ಕಾರ್ಯನಿರ್ವಾಹಕ ಅಧಿಕಾರಿಗಳು, ಸಹಾಯಕ ಆಯುಕ್ತರು, ಆಡಳಿತಾಧಿಕಾರಿಗಳು ಮತ್ತು ಇತರೆ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ಮಾರ್ಗಸೂಚಿಗಳ ಪಾಲನೆಗೆ ಹೊಣೆಗಾರಿಕೆಯನ್ನು ಹೊರಿಸಲಾಗಿದೆ. ಹಾಗಿದ್ದಾಗ ಏನಿದೆ ಹುಂಡಿ ಎಣಿಕೆಗೆ ಮಾರ್ಗಸೂಚಿ? ಎಲ್ಲರಿಗೂ ಕಾಣುವಂತೆ ಹುಂಡಿ ಅಳವಡಿಸಿ ಭದ್ರತೆಯನ್ನು ಒದಗಿಸಬೇಕು. ಎಲ್ಲೋ ಒಂದು ಕಡೆಗೆ ಇಟ್ಟುಬಿಟ್ಟು ಅದನ್ನು ಯಾರೋ ಎತ್ಕೊಂಡು ಹೋಗೋ ರೀತಿಯಲ್ಲಿ ಅಲ್ಲ. ಹುಂಡಿಗಳು 4 ದಿಕ್ಕಿನಿಂದ ಕಾಣುವಂತೆ CCTV ಕಡ್ಡಾಯವಾಗಿರಬೇಕು. ಹುಂಡಿ ಕಳ್ಳತನ ತಡೆಗಟ್ಟಲು ವೆಬ್ ಕ್ಯಾಮ್ರಾವನ್ನು ಅಳವಡಿಸಬೇಕು. ಧಾರ್ಮಿಕ ದತ್ತಿ ಇಲಾಖೆಯ ಕೇಂದ್ರ ಕಚೇರಿಯಲ್ಲಿ ಸರ್ವರ್ ಇರಬೇಕು. ಜೇಬು ಕಳ್ಳತನ ಕಡಿಮೆ ಮಾಡಲು ಡಿಜಿಟಲ್ ಪಾವತಿಗೆ ಉತ್ತೇಜನವನ್ನು ಕೊಡಬೇಕು. ದೇವಾಲಯಗಳಲ್ಲಿ ಪಾರದರ್ಶಕತೆ, ಸುಧಾರಿತ ಹಣಕಾಸು ನಿರ್ವಹಣೆಯನ್ನು ಮಾಡಬೇಕು. ಹುಂಡಿ ಇರುವ ಕಡೆಗೆ ಮಾತ್ರ QR ಕೋಡನ್ನು ಅಳವಡಿಸುವುದು. ಹುಂಡಿ ಎಣಿಕೆ ದಿನಾಂಕಗಳನ್ನು ಮುಂಚಿತವಾಗಿಯೇ ನಿಗದಿಪಡಿಸಬೇಕು. ತಹಶೀಲ್ದಾರ್ ಮೇಲ್ವಿಚಾರಣೆಯಲ್ಲೇ ಹುಂಡಿ ಎಣಿಕೆ ಕಾರ್ಯ ಆಗಬೇಕು. ಎಣಿಕೆಯ ದಿನದಂದೇ ಚಿನ್ನ, ಬೆಳ್ಳಿ ಕಡ್ಡಾಯವಾಗಿ ಮೌಲ್ಯಮಾಪನ ಆಗಬೇಕು. ಎಣಿಕೆಯಿಂದ ಬ್ಯಾಂಕ್ಗೆ ಹಸ್ತಾಂತರವಾಗುವವರೆಗೂ ಕೂಡ ವಿಡಿಯೋ ಚಿತ್ರೀಕರಣ ಆಗಬೇಕು ಅನ್ನುವಂತಹ ಮಾರ್ಗಸೂಚಿಯನ್ನು ಹೊರಡಿಸಲಾಗಿದೆ. ಈ ಮಾರ್ಗಸೂಚಿಗಳು ಕೇವಲ ದೇವಸ್ಥಾನಗಳಲ್ಲಿ ಮಾತ್ರ ಯಾಕೆ? ನನಗೆ ಯಾವಾಗೂ ಕಾಡುವಂಥ ಪ್ರಶ್ನೆ, ಯಾಕೆ ಮಸೀದಿಯಲ್ಲಿ ಇಲ್ಲ? ಯಾಕೆ ಚರ್ಚ್ಗಳಲ್ಲಿ ಇಲ್ಲ? ಅವುಗಳು ಯಾಕೆ ಸಾರ್ವಜನಿಕವಾಗಿ ಇರುವಂಥದ್ದು? ಮಸೀದಿಗಳು ಎಲ್ಲೋ ಒಂದು ಕಡೆಗಿಲ್ಲ, ಸಾರ್ವಜನಿಕ ಜಾಗಗಳಲ್ಲೇ ಇದ್ದಾವೆ, ಚರ್ಚ್ಗಳು ಇದ್ದಾವೆ, ದೇವಸ್ಥಾನಗಳಿಗಿದಾವೆ, ಅವು ಹಾಗೆ ಇದಾವಲ್ವಾ? ಈ ದೇಶದಲ್ಲಿ ಎಲ್ಲರೂ ಸಮಾನವಾಗಿ ಅನ್ನೋದಾದರೆ ಅಲ್ಲೂ ಕೂಡ ಇದೇ ರೀತಿಯಾದಂಥ ಕ್ಯಾಮ್ರಾ ಅಳವಡಿಕೆ ಮಾಡಬೇಕು. ಅವುಗಳ ಎಣಿಕೆ ಕೂಡ ಆಗಬೇಕು. ಅಲ್ಲಿ ಎಷ್ಟು ಬರುತ್ತೆ ದುಡ್ಡನ್ನು ಅದನ್ನು ಕೂಡ ಎಣಿಸಬೇಕು. ಯಾಕೆ ಬರೀ ಹಿಂದೂ ಧರ್ಮದಲ್ಲಿರುವಂಥ ದೇವಸ್ಥಾನಗಳ ಬಗ್ಗೆ ಎಣಿಕೆ ಆಗಬೇಕು?